ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನನ್ನು ಒತ್ತಿ ಫ್ರೆಂಡ್ಸ್. ನಾನು ಹಾಕಿರೋ ಪ್ರತಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲನೇ ಬಾರಿ ಸೋಪನ್ನು ಟ್ರೈ ಮಾಡಿದ್ದೀನಿ. ಸೋಪನ್ನು ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೀವು ಕೂಡ ನೋಡ್ಕೊಂಬನ್ನಿ. ನಾನು ಇವತ್ತು ಟ್ರೈ ಮಾಡ್ತಿರೋದು ಪಪಾಯ ಸೋಪ್ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಸಣ್ಣ ಪಪಾಯವನ್ನು ತಗೊಂಡಿದ್ದೀನಿ. ಅದರ ಬೀಜವನ್ನು ತೆಗೆದಿಟ್ಕೊಂಡು ಹಾಗೆ ಸಿಪ್ಪೆಯನ್ನು ಬಿಟ್ಟು ಬಾಕಿದನ್ನೆಲ್ಲ ಹಾಕ್ಕೊಂಡು ಒಮ್ಮೆ ಅದನ್ನು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟಿರಬಾರ್ದು, ಉಂಡೆ ಉಂಡೆ ಏನೂ ಸಿಗಬಾರ್ದು. ಅದಕ್ಕೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ತಗೊಳ್ಳಿ. ಅದನ್ನು ಮಿಕ್ಸಿ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ಹಾಗೆಯೇ ಮೇಯ್ನಾಗಿ ಬೇಕಾಗಿರುವಂಥದ್ದು ಫ್ರೆಂಡ್ಸ್ ಸೋಪ್ ಬೇಸ್ ಅಂತ. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ನಾನು ಆನ್ಲೈನಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು ಫ್ರೆಂಡ್ಸ್. ಸೋಪ್ ಬೇಸನ್ನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್, ನೆಕ್ಸ್ಟ್ ನೀವು ಏನಪ್ಪ ಅಂದರೆ ಒಂದು ಪಾತ್ರೆಯನ್ನು ಗ್ಯಾಸ್ನಲ್ಲಿ ಬಿಸಿ ನೀರಿಗೆ ಇಡಬೇಕು ಫ್ರೆಂಡ್ಸ್. ಬಿಸಿ ನೀರು ಸ್ವಲ್ಪ ಬಿಸಿ ಆಗ್ತಿರುವಾಗ ಅದಕ್ಕೆ ಅದರ ಮೇಲ್ಗಡೆ ಇನ್ನೊಂದು ಪಾತ್ರೆಯನ್ನಿಟ್ಟು ಈ ಸೋಪ್ ಬೇಸ್ ಅಂತ ಹೇಳಿದಲ್ಲ ಫ್ರೆಂಡ್ಸ್, ಅದನ್ನು ಕರಗಿಸ್ಕೊಳ್ಬೇಕು. ಅದು ನೀರಲ್ಲಿ ನೀವು ಆಟೋಮೆಟಿಕ್ ಒಂದು ಪಾತ್ರೆಯನ್ನಿಟ್ಟು ಆ ಸೋಪ್ ಬೇಸನ್ನು ಹಾಕುವಾಗ ಅದು ಕರಗುತ್ತೆ ಫ್ರೆಂಡ್ಸ್. ಆದ ನಂತರ ಅದಕ್ಕೆ ಒಂದು ವಿಟಮಿನ್ ಇ ಅಂತ ಟ್ಯಾಬ್ಲೆಟ್ ಸಿಗುತ್ತೆ ಫ್ರೆಂಡ್ಸ್. ಎಲ್ಲ ಮೆಡಿಕಲಲ್ಲಿ ಕೂಡ ನಿಮಗೆ ಸಿಗುತ್ತೆ. ಆ ವಿಟಮಿನ್ ಇ ಅನ್ನುವಂಥ ಟ್ಯಾಬ್ಲೆಟನ್ನು ನೀವು ಎಷ್ಟು ಕ್ವಾಂಟಿಟಿಯನ್ನು ತೆಗೊಂಡಿದ್ದೀರಿ ಸೋಪ್ ಬೇಸ್ ಮತ್ತು ಇದು ಪಪ್ಪಾಯವನ್ನು, ಅದರ ಕ್ವಾಂಟಿಟಿ ಮೇಲೆ ನೀವು ಆ ಟ್ಯಾಬ್ಲೆಟನ್ನು ಹಾಕಬೇಕು. ನಾನು ತೆಗೊಂಡಿರುವಂತಹ ಕ್ವಾಂಟಿಟಿ ಮೇಲೆ ನಾನು 3 ಟ್ಯಾಬ್ಲೆಟನ್ನು ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ಆ್ಯಡ್ ಮಾಡಿ ಕೂಡ ಅದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೆಂಡ್ಸ್ ಅದನ್ನು ನೀವು ಬಿಸಿ ಬಿಸಿ ಇರುವಾಗಲೇ ಕೆಳಗಿಳಿಸಿ ಒಂದು ಸೋಪ್ ಮೋಲ್ಡ್ ಅಂತ ಸಿಗುತ್ತೆ ಫ್ರೆಂಡ್ಸ್. ಅದು ಕೂಡ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿರೋದು ಫ್ರೆಂಡ್ಸ್. ಆ ಸೋಪ್ ಮೋಲ್ಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಅದಕ್ಕೆ ಉದ್ದಿ ಅದರ ಮೇಲೆ ಈ ಬಿಸಿ ಬಿಸಿ ಇರುವಂತಹ ನಾವು ಮಾಡಿಟ್ಕೊಂಡಿದ್ದೀವಲ್ವ ಇದನ್ನು ಬಿಸಿ ಬಿಸಿ ಇರುವುದನ್ನೇ ಅದಕ್ಕೆ ಹಾಕಿ ಎತ್ತಿಡಬೇಕು ಫ್ರೆಂಡ್ಸ್. ಆ ಬಿಸಿ ತಣ್ಣದ ಮೇಲೆ ಅದು ಹಾಕಿದ್ರೆ ನಿಮಗೆ ಗಟ್ಟಿ ಆಗಲ್ಲ ಸೋಪು. ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಅದಕ್ಕೆ ಮೋಲ್ಡಿಗೆ ಹಾಕಿ ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ನಾನು ಸೋಪ್ ಹಾಕಿ ಇಟ್ಟು ಒಂದು 24 ಅವರ್ಸಿಗೆ ಅದು ನೀಟಾಗಿ ಗಟ್ಟಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಸೋಪ್ ಬಂದಿದೆ. ನೀವು ಕೂಡ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ. ಸೋಪು ಗಟ್ಟಿಯಾಗಿದೆ ಕೂಡ, ಹಾಗೆ ನೊರೆ ಕೂಡ ಚೆನ್ನಾಗಿ ಬರ್ತಿದೆ ಮತ್ತು ಅದನ್ನು ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ನನಗೆ ಅದರದ್ದು ರಿಸಲ್ಟ್ ಬರ್ತಿದೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದನ್ನು, ಖಂಡಿತವಾಗಿಯೂ ಅದರದ್ದು ಬೆನಿಫಿಟ್ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.